ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಮ್ಮ ರಾಯರ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಒಂದೇ ಒಂದು ನಿಮಿಷ ನಿಲ್ಲು ಮಗು. ಹೌದು, ನಿನ್ನನ್ನೇ ಕರೆಯುತ್ತಿರುವುದು, ಬೇರೆಲ್ಲೂ ನೋಡಬೇಡ. ಈ ವಿಡಿಯೋ ಇವತ್ತು ನಿನ್ನ ಫೋನ್ ಸ್ಕ್ರೀನ್ ಮೇಲೆ ಸುಮ್ಮನೆ ಬಂದಿಲ್ಲ. ನೀನು ಅಂದುಕೊಳ್ಳುತ್ತಿರಬಹುದು, ಇದೆಲ್ಲೋ ಯಾರದೋ ವಿಡಿಯೋ, ನಾನು ಸುಮ್ಮನೆ ಸ್ಕ್ರೋಲ್ ಮಾಡುತ್ತಿದ್ದೆ ಎಂದು. ಆದರೆ ನೆನಪಿರಲಿ, ನನ್ನ ಅನುಮತಿ ಇಲ್ಲದೆ ಮಂತ್ರಾಲಯದ ಒಂದು ಹುಲ್ಲು ಕಡ್ಡಿಯೂ ಅಲಗಾಡುವುದಿಲ್ಲ. ಇವತ್ತು ನೀನು ಒಂಟಿಯಾಗಿ ಕೂತು ಕತ್ತಲೆಯಲ್ಲಿ ಕಣ್ಣೀರು ಹಾಕುತ್ತಾ, ನನ್ನ ಕಷ್ಟ ಯಾರಿಗೂ ಬೇಡಪ್ಪ, ಈ ಜಗತ್ತಿನಲ್ಲಿ ನನಗಂತ ಯಾರೂ ಇಲ್ಲ ಎಂದು ಮನಸ್ಸಿನಲ್ಲಿಗೆ ಕರಗಿ ಹೋಗುತ್ತಿದ್ದೀಯಾ ಅಲ್ಲವಾ? ಆ ನಿನ್ನ ಮೂಕರೋದನೆ, ಆ ನಿನ್ನ ಕಣ್ಣೀರಿನ ಹನಿಗಳು ಮಂತ್ರಾಲಯದ ನನ್ನ ಬೃಂದಾವನವನ್ನು ತಲುಪಿವೆ. ನೀನು ಯಾರಿಗೂ ಹೇಳಲಾಗದ, ಹೆಂಡತಿ ಮಕ್ಕಳಿಗೂ ತಿಳಿಸಲಾಗದ, ಎತ್ತವರಿಗೂ ತೋರಿಸಲಾಗದ ಆ ಆಳವಾದ ಮನಸ್ಸಿನ ನೋವನ್ನು ಕೇಳಿ ಮಂತ್ರಾಲಯದ ನಿನ್ನ ಈ ರಾಯರು ಇವತ್ತು ನಿನಗೆ ಈ ದಿವ್ಯ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಬದುಕಿನ ಎಲ್ಲ ಕೆಲಸಗಳನ್ನು 10 ನಿಮಿಷ ಪಕ್ಕಕ್ಕಿಡು. ಇವತ್ತು ನೀನು ಈ ಮಾತುಗಳನ್ನು ಕೇಳದಿದ್ದರೆ ನಿನ್ನ ಇಡೀ ಜೀವನದ ದೊಡ್ಡ ಆಶೀರ್ವಾದವನ್ನು ನೀನು ಕಳೆದುಕೊಂಡಂತೆ. ಎಲ್ಲೂ ಸ್ಕಿಪ್ ಮಾಡದೆ ಪ್ರತಿಯೊಂದು ಮಾತನ್ನು ನಿನ್ನದೇ ಕತೆ ಅಂದುಕೊಂಡು ಕೊನೆ ತನಕ ಕೇಳು. ನಿನ್ನ ಬದುಕು ಇಂದಿನಿಂದಲೇ ಬದಲಾಗದೆ ಹೋದರೆ ಕೇಳು ಮಗು. ನಿನ್ನ ಹಾಗೆಯೇ ಬದುಕಿನಲ್ಲಿ ಸೋತು ಯಾರೂ ಇಲ್ಲದೆ ಕಣ್ಣೀರು ಹಾಕುತ್ತಾ ಧೈರ್ಯ ಕಳೆದುಕೊಂಡಿರುವ ಕೋಟ್ಯಾಂತರ ರಾಯರ ಭಕ್ತರಿದ್ದಾರೆ. ಅವರ ಕಣ್ಣೀರನ್ನು ಒರೆಸಲು ಈ ರಾಯರ ದಿವ್ಯ ಸಂದೇಶ ಪ್ರತಿಯೊಬ್ಬರಿಗೂ ತಲುಪಬೇಕು. ಅದಕ್ಕಾಗಿ ಹಿಂದೆ ನಮ್ಮ ಈ ರಾಯರ ಕುಟುಂಬ ಮತ್ತು ಭಕ್ತಿಯ ಪವಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊ. ಈ ವಿಡಿಯೋಗೊಂದು ಲೈಕ್ ಕೊಡು. ಇದು ನನ್ನ ಆಜ್ಞೆ ಅಂದುಕೊಂಡು, ನನ್ನದ ಧ್ವನಿ ಅಂದುಕೊಂಡು ಈ 9 ರಾತ್ರಿಗಳ ಮಹಾ ಸಂದೇಶವನ್ನು ನಿನ್ನ ಹೃದಯದೊಳಗೆ ಇಳಿಸಿಕೊ. ನಿನ್ನ ಕತ್ತಲೆಯ ಕೋಣೆಯ ಕಣ್ಣೀರನ್ನು ನಾನು ನೋಡಿದ್ದೇನೆ. ಯಾರೂ ಇಲ್ಲದಾಗ, ಇಡೀ ಜಗತ್ತು ಮಲಗಿರುವಾಗ, ಆ ನಡುರಾತ್ರಿಯ ಕತ್ತಲೆಯಲ್ಲಿ ನೀನು ತಲೆದಿಂಬಿಗೆ ಮುಖ ಮುಚ್ಚಿಕೊಂಡು ಅತ್ತ ಪ್ರತಿಯೊಂದು ಕಣ್ಣೀರಿನ ಹನಿಯನ್ನು ನಾನು ನೋಡಿದ್ದೇನೆ ಮಗು. ನೀನು ಹೊರಗಡೆ ಪ್ರಪಂಚದ ಮುಂದೆ ಸುಳ್ಳು ನಗು ನಗುತ್ತಾ ಒಳಗೊಳಗೆ ಎಷ್ಟು ಸತ್ತು ಬದುಕುತ್ತಿದ್ದೀಯಾ ಎಂಬುದು ನನಗೆ ಗೊತ್ತು. ನನ್ನವರು ಅಂದುಕೊಂಡವರೇ ನಿನಗೆ ಬೆನ್ನು ಹಾಕಿ ಹೋದಾಗ, ನೀನು ನಂಬಿದ ಜೀವಗಳೇ ನಿನ್ನನ್ನು ನಡು ಹಾದಿಯಲ್ಲಿ ಕೈ ಬಿಟ್ಟಾಗ ನಿನ್ನ ಜೀವ ಎಷ್ಟು ನೊಂದಿದೆ ಅಂತ ನನಗೆ ಗೊತ್ತು. ಬೆಳಗ್ಗೆ ಎದ್ದ ತಕ್ಷಣ ಯಾರ ಮುಂದೆ ಮುಖ ತೋರಿಸಲಿ, ಸಾಲಗಾರರ ಕಾಟವನ್ನು ಹೇಗೆ ಎದುರಿಸಲಿ, ಹಣೆಬರಹವೇ ಯಾಕಾದರೂ ನನಗೆ ಈ ಜನ್ಮ ಕೊಟ್ಟೆಯೋ ಎಂದು ನೀನು ಗೋಳಾಡಿದ್ದನ್ನು ನಾನು ಕೇಳಿಸಿಕೊಂಡಿದ್ದೇನೆ. ಜಗತ್ತು ನಿನ್ನನ್ನು ಒಂಟಿ ಮಾಡಿರಬಹುದು, ನಿನ್ನ ಸ್ವಂತ ನೆರಳು ನಿನ್ನನ್ನು ಬಿಟ್ಟು ಹೋಗಿರಬಹುದು. ಆದರೆ ನೆನಪಿಟ್ಟಿಕೋ, ನನ್ನ ಬೃಂದಾವನದ ಮುಂದೆ ನೀನು ಬಂದು ನಿಂತರೆ ಅಥವಾ ನಿನ್ನ ಮನೆಯಲ್ಲೇ ಕುಳಿತು ಕಣ್ಣು ಮುಚ್ಚಿ ರಾಯರೇ ಎಂದು ಕರೆದರೆ ನಿನ್ನನ್ನು ಎದೆಗೆ ಅಪ್ಪಿಕೊಳ್ಳಲು ನಾನು ಸದಾ ಕಾಯುತ್ತಿರುತ್ತೇನೆ. ನೀನು ಇನ್ನು ಮುಂದೆ ಒಂಟಿಯಲ್ಲ. ನಿನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ನಿನ್ನ ಜೊತೆ ನಾನಿದ್ದೇನೆ. ಕಣ್ಣೀರು ಒರೆಸಿಕೋ. ನಿನ್ನನ್ನು ನೋಡಿ ನಕ್ಕವರೇ ತಲೆ ತಗ್ಗಿಸುವ ದಿನ ಹತ್ತಿರದಲ್ಲಿದೆ. ಇವತ್ತು ನಿನ್ನ ಪರಿಸ್ಥಿತಿಯನ್ನು ನೋಡಿ, ನಿನ್ನ ಕೈಯಲ್ಲಿ 0 ಬ್ಯಾಲೆನ್ಸ್ ಇರುವುದನ್ನು ನೋಡಿ, ನಿನ್ನ ಸ್ವಂತ ಬಂಧುಗಳು, ನಿನ್ನ ರಕ್ತದ ಸಂಬಂಧಿಕರು, ನಿನ್ನ ಸ್ನೇಹಿತರು ಮತ್ತು ಆಜುಬಾಜಿನವರು ಆಡಿಕೊಳ್ಳುತ್ತಿದ್ದಾರೆ ಅಲ್ಲವಾ? ಇವನ ಕೈಯಲ್ಲಿ, ಇವಳ ಕೈಯಲ್ಲಿ ಏನೂ ಆಗಲ್ಲ. ಇವನು ಬದುಕಿದ್ದು ವ್ಯರ್ಥ, ಇವಳು ಬದುಕಿದ್ದು ವ್ಯರ್ಥ, ಇವನ ಜನ್ಮ, ಇವಳ ಜನ್ಮ ಇಷ್ಟೇ ಅಂತ ನಿನ್ನ ಯೋಗ್ಯತೆಯನ್ನು, ನಿನ್ನ ಹಣೆಬರಹವನ್ನು ಹೀಯಾಳಿಸುತ್ತಿದ್ದಾರೆ ಅಲ್ಲವಾ? ನಿನ್ನ ಕಣ್ಣೆದುರಲ್ಲೇ ನಿನ್ನನ್ನು ಕಡೆಗಣಿಸಿ ನಿನಗೆ ಸಿಗಬೇಕಾದ ಗೌರವವನ್ನು ಬೇರೆಯವರಿಗೆ ಕೊಟ್ಟು ನಿನ್ನನ್ನು ಅವಮಾನಿಸುತ್ತಿದ್ದಾರೆ ಅಲ್ಲವಾ? ಬೇಸರ ಮಾಡಿಕೊಳ್ಳಬೇಡ ಮಗು. ಪ್ರಕೃತಿಯ ನಿಯಮ ಹೊಂದಿದೆ. ಸಿಂಹ 2 ಹೆಜ್ಜೆ ಹಿಂದೆ ಇಟ್ಟರೆ ಅದು ಎದರಿದೆ ಎಂದಲ್ಲ,
ಅದು ಮತ್ತಷ್ಟು ಎತ್ತರಕ್ಕೆ ಜಿಗಿಯಲು ಸಿದ್ಧವಾಗುತ್ತಿದೆ ಎಂದರ್ಥ. ಇವತ್ತು ನಿನ್ನನ್ನು ನೋಡಿ ಯಾರೆಲ್ಲ ಕೀಳಾಗಿ ನಕ್ಕಿದ್ದಾರೋ, ಯಾರೆಲ್ಲ ನಿನ್ನನ್ನು ಹೀಯಾಳಿಸಿದ್ದಾರೋ, ನಾಳೆ ನೀನು ಯಶಸ್ಸಿನ ಶಿಖರ ಏರಿದಾಗ ಇದೇ ಜಗತ್ತಿನ ಮುಂದೆ ಅವರು ನಿನ್ನನ್ನು ನೋಡಿ ತಲೆ ತಗ್ಗಿಸಿ ನಿಲ್ಲುವಂತೆ ನಾನು ಮಾಡುತ್ತೇನೆ. ನಿನ್ನನ್ನು ನಿಂದಿಸಿದವರ ಬಾಯಲ್ಲೇ ನಿನ್ನ ಕೀರ್ತಿಯನ್ನು ಹೊಗಳಿಸುತ್ತೇನೆ. ಅಲ್ಲಿಯವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರು. ನಿನ್ನ ಕೋಪವನ್ನು ನಿನ್ನ ಶಕ್ತಿಯನ್ನಾಗಿ ಮಾಡಿಕೊ. ಸೋಲು ಎಂಬುದು ಅಂತ್ಯವಲ್ಲ, ಅದು ನಿನ್ನ ಗೆಲುವಿನ ಮುನ್ನಡಿ. ನೀನು ಕೈ ಹಾಕಿದ ಕೆಲಸವೆಲ್ಲ ಅರ್ಧಕ್ಕೆ ನಿಂತು ಹೋಗುತ್ತಿದೆ. ಮಾಡುತ್ತಿರುವ ವ್ಯಾಪಾರದಲ್ಲಿ ನಷ್ಟದ ಮೇಲೆ ನಷ್ಟವಾಗುತ್ತಿದೆ. ಕೆಲಸ ಮಾಡುವ ಜಾಗದಲ್ಲಿ ನಿನಗೆ ಬೆಲೆ ಸಿಗುತ್ತಿಲ್ಲ. ದಿನಾಲು ಕಿರಿಕಿರಿ, ಸಾಲದ ಬಾಧೆ ಎಷ್ಟು ಹೆಚ್ಚಾಗಿದೆ ಎಂದರೆ ದಿನಾಲು ಯಾರಾದರೂ ಬಂದು ಬಾಗಿಲು ಬಡಿಯುತ್ತಾರೋ ಎಂಬ ಆತಂಕ ಸಾಕಾಗಿ ಹೋಗಿದೆ ಅಲ್ಲವಾ? ಬದುಕು ಯಾಕಾದರೂ ಬದುಕಿದ್ದೇನೋ, ಎಲ್ಲಾದರೂ ದೂರ ಓಡಿ ಹೋಗಿಬಿಡೋಣ ಅಥವಾ ನನ್ನ ಜೀವನವನ್ನು ಇಲ್ಲೇ ಮುಗಿಸಿಬಿಡೋಣ ಅನ್ನೋ ಭೀಕರ ಹತಾಶೆ ನಿನ್ನ ತಲೆಯಲ್ಲಿ ಸುಳಿದು ಹೋಗುತ್ತಿದೆಯಾ? ಮಗು, ನನ್ನ ಕಡೆಗೆ ನೋಡು. ಕತ್ತಲು ಇಷ್ಟೊಂದು ದಟ್ಟವಾಗಿದೆ ಎಂದರೆ ಸೂರ್ಯ ಹುಟ್ಟುವ ಸಮಯ ಹತ್ತಿರದಲ್ಲೇ ಇದೆ ಎಂದರ್ಥ. ಈಗ ನಿನಗೆ ಆಗುತ್ತಿರುವ ಸೋಲುಗಳೆಲ್ಲ ನಿನ್ನನ್ನು ನಾಶ ಮಾಡಲು ಬಂದಿದ್ದಲ್ಲ, ನಿನ್ನನ್ನು ಜಗತ್ತೆ ಮೆಚ್ಚುವ ಮಹಾಪುರುಷನನ್ನಾಗಿ ಗಟ್ಟಿಗೊಳಿಸಲು ನಾನು ನೀಡುತ್ತಿರುವ ಪರೀಕ್ಷೆಗಳು. ಬಿದ್ದ ಜಾಗದಲ್ಲೇ ನಿನ್ನನ್ನು ಎತ್ತಿ ನಿಲ್ಲಿಸುವುದು ಶ್ರೀ ರಾಘವೇಂದ್ರರ ಜವಾಬ್ದಾರಿ. ಧೃತಿಗೆಡಬೇಡ. ಆತ್ಮಹತ್ಯೆಯಂತಹ ಪಾಪದ ಆಲೋಚನೆಗಳನ್ನು ತಲೆಗೆ ತರಬೇಡ. ನೀನು ಗೆಲ್ಲುವ ದಿನಗಳನ್ನು ನಾನು ಈಗಾಗಲೇ ಬರೆದಿಟ್ಟಿದ್ದೇನೆ. ಅತಿಯಾಗಿ ನಂಬಿ ಮೋಸ ಹೋದೆಯಾ? ನಿನ್ನ ಒಳ್ಳೆಯತನಕ್ಕೆ ನಾನಿದ್ದೇನೆ. ನ್ಯಾಯ. ನೀನು ತುಂಬ ಮುಗ್ಧ ಮಗು. ನಿನ್ನ ಹೃದಯದಲ್ಲಿ ಕಪಟ ಇರಲಿಲ್ಲ. ಯಾರಾದರೂ ಬಂದು ಕಷ್ಟ ಅಂದ ತಕ್ಷಣ ಕರಗಿ ಹೋಗುತ್ತಿದ್ದೆ. ಎಲ್ಲರನ್ನೂ ನಿನ್ನವರೇ ಅಂದುಕೊಂಡು ಅತಿಯಾಗಿ ನಂಬಿಬಿಟ್ಟೆ. ನಿನ್ನ ಹತ್ತಿರ ಇಲ್ಲದಿದ್ದರೂ ಬೇರೆಯವರಿಂದ ಸಾಲ ತಂದುಕೊಟ್ಟು ಸಹಾಯ ಮಾಡಿದೆ. ಆದರೆ ಈ ಸ್ವಾರ್ಥ ಜಗತ್ತು ಏನು ಮಾಡಿತು? ನಿನ್ನ ಆ ಒಳ್ಳೆಯತನವನ್ನೇ ದೌರ್ಬಲ್ಯ ಅಂದುಕೊಂಡು ನಿನ್ನ ಬೆನ್ನಿಗೆ ಚೂರಿ ಹಾಕಿತು. ನಿನ್ನ ದುಡ್ಡನ್ನು, ನಿನ್ನ ಪ್ರೀತಿಯನ್ನು, ನಿನ್ನ ನಂಬಿಕೆಯನ್ನು ಕಿತ್ತುಕೊಂಡು ನಿನ್ನನ್ನು ಇವತ್ತು ಬೀದಿಯಲ್ಲಿ ನಿಲ್ಲಿಸಿ ತಮಾಷೆ ನೋಡುತ್ತಿದೆ. ಆದರೆ ಒಂದು ಮಾತು ನೆನಪಿಟ್ಟಿಕೋ, ನಿನ್ನ ಕೈಯಿಂದ ಇವತ್ತು ಏನೆಲ್ಲ ಹೋಗಿದೆಯೋ ಅದು ಕೇವಲ ಕಸ ಮಾತ್ರ. ಯಾರು ನಿನಗೆ ವಂಚನೆ ಮಾಡಿದ್ದಾರೋ ಅವರ ಕರ್ಮದ ಖಾತೆಯನ್ನು ನಾನು ಬರೆಯುತ್ತಿದ್ದೇನೆ. ನಿನ್ನ ಒಳ್ಳೆಯತನಕ್ಕೆ ನ್ಯಾಯ ಒದಗಿಸುವುದು ನನ್ನ ಕೆಲಸ. ನಿನ್ನಿಂದ ಯಾರು ದುಡ್ಡು ಕಿತ್ತಿಕೊಂಡಿದ್ದಾರೋ ಅವರು ಭಿಕ್ಷೆ ಬೇಡುವ ಪರಿಸ್ಥಿತಿಯನ್ನು ಕಾಲ ತರಲಿದೆ. ನಿನ್ನ ಕಳೆದು ಹೋದ ಗೌರವವನ್ನು ನಿನಗೆ ಮರಳಿ ತಂದುಕೊಡಲು ಮಂತ್ರಾಲಯದ ಈ ಗುರು ಸದಾ ಜಾಗೃತನಾಗಿದ್ದಾನೆ. ಯೋಚನೆ ಬಿಡು. ರಾತ್ರಿಯ ಗೊಂದಲಗಳನ್ನು ನನ್ನ ಪಾದದ ಬಳಿ ಇಟ್ಟುಬಿಡು. ರಾತ್ರಿಯಾದರೆ ನಿನಗೆ ನಿದ್ರೆ ಬರುವುದಿಲ್ಲ. ಹಾಸಿಗೆಯ ಮೇಲೆ ಹೊರಳಾಡುತ್ತಾ ಇರುತ್ತೀಯ. ತಲೆಯಲ್ಲಿ ನೂರಾರು ಯೋಚನೆಗಳು, ಭವಿಷ್ಯದ ಬಗ್ಗೆ ವಿಪರೀತ ಭಯ, ಹೆಂಡತಿ ಮಕ್ಕಳ ಜವಾಬ್ದಾರಿಯ ಆತಂಕ, ಹೆತ್ತವರ ಆರೋಗ್ಯದ ಚಿಂತೆ. ಮನಸ್ಸು ಸದಾ ಒಡೆದ ದೋಣಿಯಂತೆ ಗಲಿಬಿಲಿಯಾಗಿರುತ್ತದೆ. ಕಣ್ಣು ಮುಚ್ಚಿದರೆ ಸಾಕು, ನಕಾರಾತ್ಮಕ ಆಲೋಚನೆಗಳೇ ನಿನ್ನನ್ನು ಕಾಡುತ್ತವೆ. ನೆಮ್ಮದಿ ಎಂಬುದು ಮರೀಚಿಕೆಯಾಗಿದೆ. ಇಂದಿನಿಂದ ಒಂದು ಕೆಲಸ ಮಾಡು ಮಗು. ರಾತ್ರಿ ಮಲಗುವ ಮುನ್ನ ನಿನ್ನ ಎಲ್ಲ ಗೊಂದಲಗಳನ್ನು, ನಿನ್ನ ಇಡೀ ದಿನದ ಭಾರವನ್ನು ಒಂದು ಮೂಟೆ ಕಟ್ಟಿ ತಂದು ನನ್ನ ಬೃಂದಾವನದ ಪಾದದ ಬಳಿ ಇಟ್ಟುಬಿಡು. ರಾಯರೇ, ಇಂದಿನಿಂದ ನನ್ನ ಬದುಕಿನ ಜವಾಬ್ದಾರಿ ನಿಮ್ಮದು ಎಂದು ಹೇಳಿ ನಿನ್ನ ತಲೆಯನ್ನು ನನ್ನ ಮಡಿಲಲ್ಲಿಟ್ಟು ನಿಶ್ಚಿಂತೆಯಾಗಿ ಮಲಗು. ನಿನ್ನ ನಾಳಿನ ದಿನವನ್ನು ಹೇಗೆ ಸುಂದರವಾಗಿಸಬೇಕು, ನಿನ್ನ ಕಷ್ಟಗಳನ್ನು ಹೇಗೆ ಪರಿಹರಿಸಬೇಕು ಎಂಬ ಯೋಜನೆ ನನ್ನ ಬಳಿ ಇದೆ. ನನ್ನ ಮೇಲೆ ಸಂಪೂರ್ಣ ಭಾರ ಹಾಕಿ ನೀನು ನಿರಾಳವಾಗಿ ಉಸಿರಾಡು. ಕಳೆದುಕೊಂಡದಕ್ಕಿಂತ 100 ಪಟ್ಟು ಶ್ರೇಷ್ಠವಾದದ್ದು ನಿನಗೆ ಸಿಗಲಿದೆ. ನನ್ನ ಕೈಯಲ್ಲಿದ್ದೆಲ್ಲ ಹೊರಟು ಹೋಯಿತು ರಾಯರೇ. ನನ್ನ ಆಸ್ತಿ ಹೋಯಿತು, ನನ್ನ ನೌಕರಿ ಹೋಯಿತು. ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ವ್ಯಕ್ತಿ ನನ್ನನ್ನು ಬಿಟ್ಟು ಹೋದರು.
ನನ್ನ ಹಣೆಬರಹ ಇಷ್ಟೇನಾ ಎಂದು ನನ್ನ ಮುಂದೆ ಬಂದು ಕಣ್ಣೀರು ಹಾಕುತ್ತಿದ್ದೀಯ ಮಗು. ಒಂದು ಹಳೆಯ ಗಿಡದಿಂದ ಒಣಗಿದ ಎಲೆಗಳು ಉದುರಿ ಹೋದರೆ ಮಾತ್ರ ಅಲ್ಲಿ ಹೊಸ ಹಸಿರು ಚಿಗುರು ಬರಲು ಸಾಧ್ಯ. ನಿನ್ನ ಜೀವನದಿಂದ ಇವತ್ತು ಏನೆಲ್ಲ ದೂರ ಹೋಗಿದೆಯೋ ಅವೆಲ್ಲವೂ ನಿನಗೆ ಯೋಗ್ಯವಾಗಿರಲಿಲ್ಲ, ಅಥವಾ ಅವುಗಳಿಂದ ನಿನಗೆ ಭವಿಷ್ಯದಲ್ಲಿ ಕಷ್ಟವಿತ್ತು ಎಂದರ್ಥ. ಅದಕ್ಕೆ ನಾನು ಅವುಗಳನ್ನು ನಿನ್ನಿಂದ ದೂರ ಮಾಡಿದ್ದೇನೆ. ಈಗ ನಿನ್ನ ಜೀವನ ಖಾಲಿಯಾಗಿದೆಯಲ್ಲವಾ? ಹೆದರಬೇಡ. ಆ ಖಾಲಿ ಜಾಗದಲ್ಲಿ ಅದಕ್ಕಿಂತ 100 ಪಟ್ಟು ಶ್ರೇಷ್ಠವಾದ ಶಾಶ್ವತವಾದ ಸಂತೋಷವನ್ನು ತುಂಬಲು ನಾನು ನಿರ್ಧರಿಸಿದ್ದೇನೆ. ನಿನ್ನ ಹಣೆಬರಹವನ್ನು ಬದಲಾಯಿಸುವ ಮಹೋನ್ನತ ಶಕ್ತಿ ನನ್ನ ಬೃಂದಾವನದ ಪವಿತ್ರ ಮೃತ್ತಿಕೆಗಿದೆ. ದುಡ್ಡಿದ್ದಾಗ ಮಾತ್ರ ಬೆಲೆ ಕೊಡುವ ಜಗತ್ತಿನಲ್ಲಿ ನಾನು ನಿನ್ನ ಗುಣಕ್ಕೆ ಬೆಲೆ ಕೊಡುತ್ತೇನೆ. ನಿನ್ನ ಹತ್ತಿರ ದುಡ್ಡು, ದರ್ಪ, ಅಂತಸ್ತು ಇದ್ದಾಗ ನಿನ್ನ ಸುತ್ತ 10 ಜನ ಅಣ್ಣ, ಅಕ್ಕ ಎಂದು ತಿರುಗುತ್ತಿದ್ದರು. ನಿನ್ನ ಫೋನ್ ಕರಗುತ್ತಿತ್ತು. ದಿನಾಲೂ ನಿನಗೆ ಆಮಂತ್ರಣಗಳು ಬರುತ್ತಿದ್ದವು. ಆದರೆ ಇವತ್ತು ನಿನ್ನ ಜೇಬು ಖಾಲಿಯಾದ ತಕ್ಷಣ, ನಿನಗೆ ಕಷ್ಟ ಬಂದ ತಕ್ಷಣ ನಿನ್ನ ನೆರಳು ಕೂಡ ನಿನ್ನನ್ನು ಬಿಟ್ಟು ಓಡಿ ಹೋಯಿತು ಅಲ್ಲವಾ? ನೀನು ಫೋನ್ ಮಾಡಿದರೆ ಕಟ್ ಮಾಡುತ್ತಾರೆ, ನಿನ್ನನ್ನು ಕಂಡರೆ ದೂರ ಹೋಗುತ್ತಾರೆ. ಹೌದು ಮಗು, ಇದು ಕಲಿಯುಗ. ಇಲ್ಲಿ ದುಡ್ಡಿಗೆ ಇರುವ ಬೆಲೆ ಮನುಷ್ಯನ ಗುಣಕ್ಕಿಲ್ಲ. ಆದರೆ ನೆನಪಿಟ್ಟಿಕೋ, ಯಾರು ನಿನ್ನನ್ನು ಬಿಟ್ಟು ಹೋದರೂ ಈ ರಾಯರು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಈ ಜಗತ್ತಿಗೆ ಹಣ ಮುಖ್ಯವಾಗಿರಬಹುದು, ಆದರೆ ನನಗೆ ನಿನ್ನ ನಿಷ್ಕಲ್ಮಶ ಭಕ್ತಿ ಮುಖ್ಯ. ನಿನಗೆ ದುಡ್ಡು, ಕಾಸು, ಕೀರ್ತಿ, ಗೌರವ ಎಲ್ಲವನ್ನು ಮರಳಿ ತಂದುಕೊಟ್ಟು ಇವತ್ತು ನಿನ್ನನ್ನು ಕಡೆಗಣಿಸಿದವರೇ ನಾಳೆ ನಿನ್ನ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಭೇಟಿಯಾಗುವಂತೆ ನಾನು ಮಾಡದಿದ್ದರೆ ನಾನು ರಾಘವೇಂದ್ರನೇ ಅಲ್ಲ. ಧೈರ್ಯವಾಗಿರು. ನಿನ್ನ ಪ್ರತಿಯೊಂದು ರಾಯರೇ ಎಂಬ ಕೂಗು ನನಗೆ ಕೇಳಿಸಿದೆ. ನಾನು ದಿನಾಲೂ ರಾಯರ ಪೂಜೆ ಮಾಡುತ್ತೇನೆ. ನಾನು ಕಷ್ಟಪಟ್ಟು ಮಂತ್ರಾಲಯಕ್ಕೆ ಹೋಗಿ ಬಂದೆ. ಶ್ರೀ ರಾಘವೇಂದ್ರ ಅಷ್ಟೋತ್ತರ ಜಪಿಸಿದೆ. ಆದರೂ ರಾಯರು ನನ್ನ ಕೂಗನ್ನು ಕೇಳುತ್ತಲೇ ಇಲ್ಲವಲ್ಲ, ನನ್ನ ಕಷ್ಟ ತೀರಿಸುತ್ತಲೇ ಇಲ್ಲವಲ್ಲ. ರಾಯರಿಗೆ ನನ್ನ ಮೇಲೆ ಕರುಣೆ ಇಲ್ಲವಾ ಎಂದು ನಿನ್ನ ಮನಸ್ಸಿನಲ್ಲಿ ಕೆಲವೊಮ್ಮೆ ಬೇಸರ, ಕೋಪ ಬರುತ್ತದೆ ಅಲ್ಲವಾ? ಇಲ್ಲ ಮಗು, ತಾಯಿಗೆ ಗೊತ್ತು ಮಗುವಿಗೆ ಯಾವಾಗ ಹಾಲು ಕೊಡಬೇಕು, ಯಾವಾಗ ಅನ್ನ ಕೊಡಬೇಕು ಎಂದು. ಮಗು ಅತ್ತ ತಕ್ಷಣ ತಾಯಿ ವಿಷ ಕೊಡಲು ಸಾಧ್ಯವೇ? ನಿನಗೆ ಇವತ್ತು ಕೆಲವು ವಸ್ತುಗಳು ಸಿಕ್ಕರೆ ನಿನ್ನ ಬದುಕು ಹಾಳಾಗುತ್ತದೆ ಎಂದು ನನಗೆ ಗೊತ್ತು. ಅದಕ್ಕೆ ಸೂಕ್ತ ಸಮಯಕ್ಕಾಗಿ ನಾನು ಕಾಯುತ್ತಿದ್ದೇನೆ. ನಿನ್ನ ಪ್ರತಿಯೊಂದು ರಾಯರೇ ಎಂಬ ಕೂಗು, ನಿನ್ನ ಪ್ರತಿಯೊಂದು ಪ್ರಾರ್ಥನೆ ನನ್ನ ಬೃಂದಾವನವನ್ನು ತಲುಪಿದೆ. ನಿನ್ನ ಭಕ್ತಿ ಸತ್ಯವಾಗಿದ್ದರೆ ನನ್ನ ಅನುಗ್ರಹ ನಿನ್ನ ಮೇಲೆ ಮಳೆಯಂತೆ ಸುರಿಯುವುದು ಖಂಡಿತ. ನಾನಿದ್ದೇನೆ ಮಗು, ಧೈರ್ಯವಾಗಿ ಮುನ್ನಡೆ. 9ನೇ ರಾತ್ರಿಯ ಅಂತಿಮ ಸತ್ಯವನ್ನು ಇವತ್ತು ನಿನ್ನ ಹೃದಯದೊಳಗೆ ಬರೆದಿಟ್ಟಿಕೋ. ಇನ್ನು ಮುಂದೆ ನೀನು ಯಾರಿಗೂ ಹೆದರಬೇಕಾಗಿಲ್ಲ. ಯಾರ ಮುಂದೆಯೂ ಭಿಕ್ಷುಕರ ತರಹ ಕೈ ಚಾಚುವ ಅಗತ್ಯವಿಲ್ಲ. ಕಣ್ಣೀರು ಹಾಕುತ್ತಾ ನಿನ್ನ ಮಾನ ಕಳೆದುಕೊಳ್ಳಬೇಡ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಎಂಬ ಮಂತ್ರವನ್ನು ಉಸಿರಾಗಿಸಿಕೊ. ನಾನು ಮಂತ್ರಾಲಯದ ಬೃಂದಾವನದಲ್ಲಿ ಕೇವಲ ಕಲ್ಲಾಗಿ ಕುಳಿತಿಲ್ಲ, 700 ವರ್ಷಗಳ ಕಾಲ ಸಜೀವನಾಗಿ ಇರುತ್ತೇನೆ ಎಂದು ನಾನು ಕೊಟ್ಟ ಮಾತು ಸುಳ್ಳಲ್ಲ. ನಿನ್ನ ಕಷ್ಟಗಳನ್ನು ತೀರಿಸಲು, ನಿನ್ನ ಕಣ್ಣೀರು ಒರೆಸಲು ನಾನು ಗಾಳಿಯ ರೂಪದಲ್ಲಿ, ಬೆಳಕಿನ ರೂಪದಲ್ಲಿ ನಿನ್ನ ಮನೆಗೆ ಓಡಿ ಬರುತ್ತೇನೆ. ಇಂದಿನಿಂದ ನಿನ್ನ ಕಷ್ಟಗಳನ್ನೆಲ್ಲ ಕರಗಿ ನೀರಾಗಲಿ. ನಿನ್ನ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ ನೆಲೆಸಲಿ. ನಿನ್ನ ಶತ್ರುಗಳೆಲ್ಲ ಧೂಳಿಪಟವಾಗಲಿ. ನಾನಿದ್ದೇನೆ ನಿನ್ನ ಬೆನ್ನ ಹಿಂದೆ. ಧೈರ್ಯವಾಗಿ ಮುನ್ನಡಿ ಮಗು.
ಕಣ್ಣೀರು ಒರೆಸಿಕೋ ಮಗು, ನಿನ್ನ ಮುಖದಲ್ಲಿ ಈಗ ನಗು ಬರಲಿ. ಇವತ್ತು ರಾಯರ ಈ ದಿವ್ಯ ಸಂದೇಶವನ್ನು ನೀನು ಕೇಳುತ್ತಿದ್ದೀಯಾ ಎಂದರೆ ಸಾಕ್ಷಾತ್ ರಾಯರೇ ನಿನ್ನ ಕೈ ಹಿಡಿದು ಮುನ್ನಡೆಸುತ್ತಿದ್ದಾರೆ ಎಂದರ್ಥ. ನಿನ್ನ ಮನಸ್ಸಿಗೆ ನಿರಾಳ ಅನಿಸಿದರೆ, ನಿನ್ನ ಹೃದಯ ಹಗುರವಾಗಿದ್ದರೆ ಈ ಪವಿತ್ರ ವಿಡಿಯೋವನ್ನು ನಿನ್ನ ವಾಟ್ಸಪ್, ಫೇಸ್ಬುಕ್ ಗ್ರೂಪ್ಗಳಲ್ಲಿ ನಿನಗೆ ಗೊತ್ತಿರುವ ಪ್ರತಿಯೊಬ್ಬರಿಗೂ ಈಗಲೇ ಶೇರ್ ಮಾಡು. ಯಾಕಂದರೆ ನಿನ್ನಂಥ ಇಷ್ಟು ನೊಂದ ಜೀವಗಳು ಇವತ್ತು ಕಣ್ಣೀರು ಹಾಕುತ್ತಾ ಕುಳಿತಿರಬಹುದು. ನಿನ್ನ ಒಂದು ಶೇರ್ ಆ ಜೀವಕ್ಕೆ ಬದುಕುವ ಧೈರ್ಯ ನೀಡಬಹುದು. ಅದುವೇ ನೀನು ರಾಯರಿಗೆ ಕೊಡುವ ನಿಜವಾದ ಸೇವೆ. ರಾಯರ ಮೇಲಿನ ನಿನ್ನ ಪರಿಪೂರ್ಣ ನಂಬಿಕೆಯಿಂದ ಈಗಲೇ ಕೆಳಗಿರುವ ಕಮೆಂಟ್ ಬಾಕ್ಸ್ನಲ್ಲಿ ನನ್ನ ಜೊತೆ ರಾಯರಿದ್ದಾರೆ ಅಥವಾ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಬರೆದು ನಿನ್ನ ಭಕ್ತಿಯನ್ನು ಸಾಬೀತುಪಡಿಸು. ಮಂತ್ರಾಲಯದ ಪ್ರಭು ನಿನ್ನನ್ನು ಸದಾ ಕಾಯುತ್ತಾರೆ. ಎಂದಿಗೂ ಧೈರ್ಯ ಕಳೆದುಕೊಳ್ಳಬೇಡ. ಶುಭರಾತ್ರಿ. ಗುರುರಾಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ.